ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ಕರ್ತನು ನಿನ್ನ ಸಂಗಡ ಇರುವನು. ಅದಕ್ಕೆ ಆಧಾರವಾಗಿ ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 28ನೇ ವಚನ. ಆ ದೂತನು ಆಕೆಯ ಬಳಿಗೆ ಬಂದು, ದೇವರ ದಯೆ ಹೊಂದಿದವಳೆ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂತನು. ನೋಡ್ರಿ, ಕರ್ತನು ನಿನ್ನ ಸಂಗಡ ಇದ್ದಾನೆ. ಸತ್ಯ ವೇದದಲ್ಲಿ ಅನೇಕ ವಾಗ್ದಾನಗಳಿವೆ. ಸಾವಿರಾರು ವಾಗ್ದಾನಗಳು ಸತ್ಯ ವೇದದಲ್ಲಿ ಇದ್ದಾಗಲೂ ಅವುಗಳಲ್ಲಿ ವಿಶೇಷವಾದವುಗಳಾಗಿ ಬಹು ಮಹಿಮೆ ಉಳ್ಳದ್ದಾಗಿ ಅನೇಕ ಕಡೆಗಳಲ್ಲಿ ಕಂಡು ಬರುವಂಥ ಒಂದು ವಾಗ್ದಾನ ಇರುವುದಾದರೆ, ದೇವರು ಹೇಳಿದ ಒಂದು ಮಾತು, ನಾನು ನಿನ್ನ ಸಂಗಡ ಇದ್ದೇನೆ. ಇದು ಕರ್ತನ ಸಾನ್ನಿಧ್ಯವನ್ನು, ಆತನ ಪ್ರಸನ್ನತೆಯನ್ನು ನಮ್ಮ ಸಮೀಪಕ್ಕೆ ತರುವಂಥದ್ದಾಗಿದೆ. ಕರ್ತನು ಅಬ್ರಹಾಮನೊಂದಿಗೆ ವಾಗ್ದಾನದ ಒಡಂಬಡಿಕೆಯನ್ನು ಮಾಡಿಕೊಂಡಾಗ ಹೇಳಿದರು, ನಾನು ನಿನ್ನ ಸಂಗಡ ಇದ್ದೇನೆ. ಈಸಾಕನೊಂದಿಗೆ, ಯಾಕೋಬನೊಂದಿಗೆ ಇದೇ ಮಾತನ್ನು ದೇವರು ಹೇಳಿದರು, ನಾನು ನಿನ್ನ ಸಂಗಡ ಇರುವೆನೋ. ಕ್ರಿಮಿಪ್ರಾಯವಾದ ಯಾಕೋಬೇ, ಇಸ್ರಾಯೇಲೇ, ಜನವೇ, ಭಯಪಡಬೇಡ, ನಾನು ನಿನ್ನ ಸಹಾಯಕನೆಂಬುದಾಗಿ ವಾಗ್ದಾನ ಮಾಡಿದರು. ಯೆಹೋಶುವನಿಗೂ ಸಹ, ನಾನು ಮೋಶೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು, ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿದರು. ಆ ವಾಗ್ದಾನ ಯೆಹೋಶುವನನ್ನು ಬಲಪಡಿಸಿತು, ದೃಢಪಡಿಸಿತು. ಅದು ಮಾತ್ರವಲ್ಲ, ಇಸ್ರಾಯೇಲ್ ಜನಾಂಗಕ್ಕೆ ನಾಯಕನಾಗಿ ನಿಲ್ಲಲು ಅವನು ಸ್ತೋತ್ರ, ಆ ವಾಗ್ದಾನವೇ ಒಂದು ದೊಡ್ಡ ಬಲವಾಗಿತ್ತು. ಅದರ ಮೂಲಕ ಕಾನಾನಿನ ಎಲ್ಲ ರಾಜ್ಯರನ್ನು, ಎಲ್ಲ ಜನಾಂಗಗಳ ಮೇಲೆಯೂ ಯುದ್ಧ ಮಾಡಿ ಜಯ ಹೊಂದಲು ಅವನನ್ನು ಬಲಪಡಿಸಿತು. ಅದೇ ರೀತಿ ಪ್ರಾಯದ ಯುವತಿಯಾದ ಮರಿಯಳ ಬಳಿ ದೇವದೂತನ ಬಂದು ಹೇಳುತ್ತಿದ್ದಾನೆ, ದೇವರ ದಯೆ ಹೊಂದಿದವಳೆ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ. ಈ ವಾಗ್ದಾನವನ್ನು ಹೊಂದಿದ ಮರಿಯಳು ಎಷ್ಟೇ ನಿಂದೆ ಅವಮಾನಗಳು ಬಂದರೂ ಸರಿ, ಕರ್ತನ ಚಿತ್ತಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟು ಸ್ತೋತ್ರ, ಲೋಕ ರಕ್ಷಕನಾದ ಮೆಸ್ಸಿಯನಿಗೆ ಜನ್ಮ ಕೊಟ್ಟಳು. ಪವಿತ್ರಾತ್ಮನಿಗೆ ವಿಧೇಯಳಾಗಿ, ದಾಸಿಯಾಗಿ ತನ್ನನ್ನು ಅರ್ಪಿಸಿಕೊಂಡಳು. ಪ್ರೀತಿಯುಳ್ಳ ದೇವಜನರೇ, ಎಂಥ ಪರಿಸ್ಥಿತಿ ಬಂದರೂ ಕರ್ತನು ನಿನ್ನೊಂದಿಗಿರುವನು ಎಂಬುದನ್ನು ಮರೆಯಬೇಡ. ಆ ವಾಗ್ದಾನವನ್ನು ದೃಢವಾಗಿ ಹಿಡಿದುಕೋ. ನಂಬಿಕೆಯ ಕಣ್ಣುಗಳಿಂದ ಕರ್ತನು ನಿನ್ನೊಂದಿಗೆ ಇರುವುದನ್ನು ಗ್ರಹಿಸಿ ಆತನನ್ನು ಸ್ತುತಿಸು. ಸೈತಾನನು ಅನೇಕ ವಿಧವಾದ ಸಂಶಯಗಳನ್ನು ತಂದಾಕ್ತಾನೆ. ದೇವರು ನಿನ್ನ ಜೊತೆ ಇಲ್ಲ, ಇಷ್ಟೆಲ್ಲ ಪ್ರೇಯರ್ ಮಾಡ್ತಾ ಇದೆಯಾ, ಏನು ನಡೆಯುತ್ತಾ ಇಲ್ಲ ಎಂಬಂತ. ಅದಕ್ಕೆ ಆ ಗಿದ್ಯೋನನ್ನು ಕೂಡ ಒಂದು ಪ್ರಶ್ನೆ ಕೇಳಿದ, ಸ್ವಾಮಿ, ನೀವು ಹೇಳ್ತಾ ಇದ್ದೀರಾ ಕರ್ತನು ನಮ್ಮ ಸಂಗಡ ಇದ್ದರೆ ಇದೆಲ್ಲ ಯಾಕೆ ಸಂಭವಿಸ್ತು? ಒಳ್ಳೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ನೋಡ್ರಿ, ನಮ್ಮ ಜೀವಿತದಲ್ಲಿ ಕೂಡ ಏನು ಬಂದರೂ, ಏನು ನಡೆದರೂ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳ್ರಿ, ದೇವರು ನನ್ನ ಸಂಗಡ ಇದ್ದಾರೆ. ಇವತ್ತೇ ಒಂದು ತೀರ್ಮಾನ ತೆಗೆದುಕೊಳ್ಳ್ರಿ, ಕರ್ತನು ನನ್ನ ಸಂಗಡ ಇದ್ದಾರೆ. ನನ್ನ ಬಿಸ್ನೆಸ್ಸನ್ನು ಬ್ಲೆಸ್ ಮಾಡ್ತಾರೆ, ನನ್ನ ಕುಟುಂಬವನ್ನು ಬ್ಲೆಸ್ ಮಾಡ್ತಾರೆ, ನನ್ನ ಮಕ್ಕಳನ್ನು ಬ್ಲೆಸ್ ಮಾಡ್ತಾರೆ ಎಂಬಂಥ ಒಂದು ಅನುಭವದಿಂದ ಮುಂದುವರಿಯಿರಿ. ನಿಶ್ಚಯವಾಗಿ ಕರ್ತನು ನಿಮ್ಮ ಜೊತೆಯಲ್ಲಿ ಇದ್ದು ಬಲವಾದ, ಅತ್ಯದ್ಭುತವಾದ ಸಂಗತಿಗಳನ್ನು ನಿಮ್ಮ ಬಾಳಿನಲ್ಲಿ ಮಾಡ್ತಾರೆ. ಹಳೆಯ ಒಡಂಬಡಿಕೆಯಲ್ಲಿ ದೇವರು ಇರುವಾತನೇ ಆಗಿದ್ದಾನೆಂಬುದಾಗಿ ಅವರ ಹೆಸರು. ಆದರೆ ಹೊಸ ಒಡಂಬಡಿಕೆಗೆ ಬರುವಾಗ ನಮ್ಮ ದೇವರ ಹೆಸರು ಇಮ್ಮಾನುವೇಲ, ಅಂದರೆ ದೇವರು ನಮ್ಮ ಕೂಡ ಇದ್ದಾರೆ. ಯಾವಾಗ ನಮ್ಮ ಜೊತೆ ಇರ್ತಾರೆ? ಯುಗದ ಸಮಾಪ್ತಿವರೆಗೂ, ಎಲ್ಲ ದಿನ ನಮ್ಮ ಸಂಗಡ, ನಮ್ಮ ಜೊತೆಯಲ್ಲಿ ಅವರು ಇರುತ್ತಾರೆ. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಕರ್ತನೇ, ನೀನು ನನ್ನ ಸಂಗಡ ಇರುವುದಕ್ಕಾಗಿ ಸ್ತೋತ್ರ, ನನ್ನ ಜೊತೆ ಇರುವುದಕ್ಕಾಗಿ ಸ್ತೋತ್ರ. ದೇವರೇ, ನೀವೇ ನಮ್ಮ ಸಂಗಡ ಇದ್ದು ನಮ್ಮನ್ನು ಅಭಿವೃದ್ಧಿಗೊಳಿಸ್ರಿ, ಆಶೀರ್ವದಿಸ್ರಿ. ದೇವರೇ, ಇನ್ನೂ ಹೆಚ್ಚು ಫಲ ಕೊಡುವಂತೆ ನಮಗೆ ಸಹಾಯ ಮಾಡಿರಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ದೇವರೇ, ನೀವು ನಿಮ್ಮ ವಾಕ್ಯದ ಮೂಲಕ ನಮಗೆ ಮಾಡಿದ ವಾಗ್ದಾನ, ನಾನು ನಿನ್ನ ಸಂಗಡ ಇರುವೆನೆಂಬುದಾಗಿ ನಮ್ಮ ಜೀವಿತದ ಪ್ರತಿಯೊಂದು ಹೆಜ್ಜೆಯಲ್ಲೂ, ಕ್ಷೇತ್ರದಲ್ಲಿಯೂ
ಸಹ ನೀವು ನಮ್ಮ ಜೊತೆ ಇರ್ರಿ ಅಪ್ಪ. ಯಾರೆಲ್ಲ ಒಂಟಿತನದ ಅನುಭವದಲ್ಲಿ, ನಿರಾಶೆಯ ಅನುಭವದಲ್ಲಿದ್ದಾರೋ ಅವರೆಲ್ಲರಿಗೂ ಸಹಾಯ ಮಾಡಿರಿ. ನೀನು ಅವರ ಜೊತೆಯಲ್ಲಿ ಇರುವುದನ್ನು, ನಿಮ್ಮ ಪ್ರಸನ್ನತೆಯನ್ನು ಅವರು ಅನುಭವಿಸಲಿಕ್ಕೆ ಸಹಾಯ ಮಾಡಿರಿ. ನಿನ್ನ ಜನರನ್ನು ಬ್ಲೆಸ್ ಮಾಡಿರಿ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ನಿಮ್ಮ ಜೀವಿತದಲ್ಲಿ ಸ್ತೋತ್ರ, ಕರ್ತನು ನನ್ನ ಸಂಗಡ ಇದ್ದಾನೆಂಬಂಥ ಆ ಒಂದು ದೃಢತೆ ಇರಲಿ. ಆ ನಂಬಿಕೆಯಲ್ಲಿ ಮುನ್ನುಗ್ಗರಿ. ಎಲ್ಲ ಕಾರ್ಯಗಳನ್ನು ದೇವರು ನಿಮಗೆ ಒಳ್ಳೆಯದಾಗಿ ಮಾಡ್ತಾರೆ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.